ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವನು ಬಂಗಾರಮ್ಮನ ಮಗ ಕಣೋ. ನಾನು ಇವನ್ನ ಪೊಲೀಸಿಗೆ ಹಿಡ್ಕೊಟ್ಟಿದ್ನಲ್ಲ, ಆ ದ್ವೇಷ ತೀರ್ಸ್ಕೊಳಕ್ ಬಂದಿದ್ದಾನೆ. ಏಯ್, ಹೋಗ್ತೀಯೋ ಇಲ್ವೋ? ಏನೋ ಇವನು ಬಂಗಾರಮ್ಮನ ಮಗನ? ಏನಪ್ಪ ನೀವು ಹೇಳಲೇ ಇಲ್ಲ ನನಗೆ? ನಂಗೂ ಇವಾಗಲೇ ಗೊತ್ತಾಗಿದ್ದು. ನಾವು ಹೋಗ್ತೀನಿ. ಹೊರಡು. ಚಾನ ಒಳಕ್ ಹೋಗವ. ಕೈ ಹೋಗಿ ಒಳಗೆ ಕ್ಯಾಮೆ ನೋಡೋಗ. ಸುಮ್ಮನೆ ಬಾರೋ. ಇನ್ನೊಬ್ಬ ಸ್ನೇಹ ಮನಗ್ ಬಂದವರು ಯೋನು ಎತ್ತ ಅಂತ ಕೇಳಲಾರ್ದೆ ಹಂಗೆ ಕೂಗಾಡದ? ಏನವ ನೀನು? ಅವ್ನು ಸರಿ ಇಲ್ಲ ಅಂತ ಗೊತ್ತಿದ್ದು ಒಳ ಕರಿಬೇಕಾ? ಸುಮ್ಮನೆ ಬಾರವ, ನಡಿ. ಲೇ, ಇವನ್ ಯಾಕಲ ಇಲ್ಲಿಗೆ ಬಂದ? ಅಣ್ಣ, ಅವ್ನ್ ಕಾರ್ಪೆಂಟರ್ ಅಂತ ನಮಗೂ ಗೊತ್ತಿರ್ಲಿಲ್ಲ. ಬಾ ಕೇಳುಮ್ಮ. ಅಣ್ಣ, ದೇವ್ರಣ್ಣ ನೀವು ಇಲ್ಲಿರ್ತೀಯ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಣ್ಣ. ಏನೋ ಹೊಟ್ಟೆ ಪಾಡಿಗೋಸ್ಕರ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದೀನಿ. ಲೈ, ನೀಗ್ ದುಡ್ಡು ಕೊಟ್ಟು ಊರು ಬಿಟ್ಟು ಹೋಗ್ಲ ಅಂತ ಹೇಳಿನಲ್ಲ, ಬಡ್ಡತ್ತದೆ ಹೋಗ್ಲಾ. ಅವಳ ಕಣ್ಣು ಕಾಣಿಸ್ಕೋಬೇಡ. ಐ ಮುಖ ನೋಡ್ತೆ ಕೊಡ. ಊರು ಬಿಟ್ಟು ಒಯ್ತಾ ಇರಬೇಕು. ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ ಅಂತ ಏನಾದ್ರು ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀವಿ. ಹೋಗೋ. ಸರಿ ಬಸ್ಸು. ಅಲ್ಲ ಕಣ, ಈ ನನ್ನ ಮಗ ಅತ್ತಿಗೆ ಕಣ್ಣಿಗೆ ಬಿದ್ದಿದ್ದಕ್ಕೆ ಅತ್ತಿಗೆ ಈಟೊಂದು ಗರಂ ಆಗವ್ರಲ್ಲ. ಇನ್ನೇನ ನೀನೇ ಬಂಗಾರಮ್ಮನ ಮಗ ಅಂತ ಅತ್ತಿಗೆ ಗೊತ್ತಾದ್ರೆ ಏನಣ್ಣ ಕತೆ? ನೀನು ನಿನ್ ಬಂಗಾರಮ್ಮನ ಮಗನ? ಲೇ ಮುಂಗುಸಿ, ಏನ್ ಮಕ್ಕ ನೋಡ್ತಿ? ಹಿಡ್ಕಲ್ಲ. ಈ ಸಿಯಾನ ಎಲ್ಲಾನ ಏನಾನ ಬಾಯಿ ಬಿಟ್ರೆ ಇದ್ರಲ್ಲೇ ಚುಚ್ಚು ಸಾಯಿಸ್ಬಿಡ್ತೀನಿ. ಇದರಲ್ಲೇ ಪುಡ್ಡೆ ಹೊಡೆದಾಕ್ಬಿಡ್ತೀವಿ. ಸಾಕು, ಯಾರಿಗೂ ಹೇಳಕ್ಕಿಲ್ಲ ಅಣ್ಣ. ನಮ್ಮ ಅವ್ವನ ಮೇಲೆ ಯಾರಿಗೂ ಹೇಳಕ್ಕಿಲ್ಲ. ಅದ್ರಲ್ಲೂ ನೇಂಗೆ ಗೊತ್ತಾಯ್ತಲ್ಲ, ಏನ್ ಬಿಡ್ಲ? ಎಲ್ಲಾರ ಉಸಿರು ಬಿಟ್ರೆ ಉಸಿರನ್ನ ನಿಲ್ಲಿಸ್ಬಿಡ್ತೀವಿ. ನೋಡು, ಯಾವ್ದ ಕರ್ಮ ಒಂದಾದ್ಮೇಲೆ ನನ್ನ ಜೀವನದಾಗ ಆಟ ಆಡ್ತಾನೆ ಐತೆ. ಲೈ, ಯಾವ್ದಕ್ಕೂ ಅಂದ್ಮ್ಯಾಗ ಒಂದು ಕಣ್ ಮಣಗಲ್ಲ. ಒಂದೇ ಕಣ, ನಂದೆರಡು ಮುಂಗುಸಿದೆರಡು 4 ಇಡ್ತೀವಿ. ಹಲೋ, ಸ್ವಲ್ಪ ಮನೆ ಹತ್ರ ಬರಕ್ಕಾಗತ್ತಾ? ಓ ಕೌಸಲ್ಯಮ್ಮವ್ರಾ? ಮನಗ ಈಗ್ಲೇನಾ? ಈಗಲೇ ಬಂದ್ರೆ ಒಳ್ಳೇದು. ಸ್ವಲ್ಪ ಮಾತಾಡೋದಿತ್ತು. ಬರಕ್ಕಾಗತ್ತಾ ಇಲ್ವಾ ಅಂತನಾದ್ರೂ ಹೇಳಿ. ಇಲ್ಲ, ಬರ್ತೀನಿ. ಸರಿ, ಏನಂತೆ? ಬರ್ತಾರಂತೆ. ಕೌಸಲ್ಯ, ಪುಟ್ಟಕ್ಕ ಒಂಥರ ನಮ್ಮನೆಗೆ ಬರ್ತಿರೋ ಅದೃಷ್ಟ ಲಕ್ಷ್ಮಿ ಅನ್ಬೋದು. ಅದು ದುಡ್ಡು ಬಂದ್ಮೇಲೆ, ಈಗಲೇ ಅಲ್ಲ. ಅದು ಒಂಥರ ನಿಜನೇ. ಸ್ನೇಹ,
ಹುಡುಗನ ಮನೆ ಕಡೆಯಿಂದ ಫೋನ್ ಬಂದಿತ್ತು, ಅವ್ರ ಮನಗೊಸಿ ಹೋಗಿ ಬಂದ್ಬಿಡ್ತೀನಿ. ಏನಂತವ? ಏನೋ ಮದುವೆ ಸೇರಬೇಕು ಮಾತಾಡಕ್ಕೆ ಕರೆದವ್ರೆ. ಸರಿ ನಾನು ಬರ್ತೀನಿ. ನೀನು ಯಾಕವ ಬತ್ತೀಯ? ಇಲ್ಲಿ ಈಟೊಂಥರ ಕೆಲಸ ಐತೆ, ನೀವು ಇದನ್ನೆಲ್ಲ ಮಾಡ್ತೀರಿ, ನಾವು ಹೋಗಿ ಬರ್ತೀನಿ. ಸರಿ ಹುಷಾರವ. ನಾನೇನಾದರೂ ಬರ್ಬೇಕಂತ ಇದ್ರೆ ಒಂದು ಫೋನ್ ಮಾಡು. ಆಯಿತು. ಆಮೇಲೆ ಇದು ಹೊಸಿ ಬಣ್ಣ ಮಾಡೋದು ಮುಗಿಸ್ಬಿಡು. ಸರಿ ಅವ. ನಮಸ್ಕಾರ. ನಮಸ್ಕಾರ. ಪರವಾಗಿಲ್ಲ, ಬೇಗನೆ ಬಂದ್ಬಿಟ್ಟಿದ್ದೀರಾ. ಮನೇಲೇನೋ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರಿ. ಮನೇಲಿ ಹೊಸಿ ಸುಣ್ಣ ಬಣ್ಣ ಬೆಳೀತಿತ್ತು. ಅದ್ರಾಗೂ ದುಡ್ಡು ಉಳಿಸ್ತಾ ಇದೆಯಾ ಪುಟ್ಟಕ್ಕ? ಅಯ್ಯೋ, ಅಲ್ಲೇ ಯಾಕೆ ನಿಂತ್ಬಿಟ್ಟೆ? ಬಾ ಒಳಿಕೆ. ಅದು ಮದ್ವೆ ಮಾತುಕತೆಗೆ ಇವರು ಇರ್ಲೇಬೇಕಲ್ವಾ, ಅದಕ್ಕೆ ನಾವೇ ಕರೆದ್ವಿ. ಅಯ್ಯ ಕೌಸಲ್ಯ ಅವ್ರೆ, ನೀವೇನ್ ಕಾರಣ ಹೇಳ್ಬೇಕಾಗಿಲ್ಲ. ಪುಟ್ಟಕ್ಕನ್ಗೆಲ್ಲ ಗೊತ್ತಾಯ್ತದೆ ಅಲ್ವಾ ಪುಟ್ಟಕ್ಕ? ಅಲ್ಲ, ನಿಂತ್ಕೊಂಡೆ ಮಾತಾಡ್ತಾ ಇದ್ರಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ, ನಾನು ನಿಂತ್ಕೊಂಡೇ ಇರ್ತೀನಿ. ಅಯ್ಯೋ ಕೂತ್ಕೊಳ್ಳಿ, ಪರವಾಗಿಲ್ಲ. ಎಷ್ಟೊತ್ತು ಅಂತ ನಿಂತ್ಕೋತೀರಾ? ಮಾತಾಡೋದಿಕ್ಕೆ ತುಂಬಾ ವಿಷಯ ಇದೆ. ಹೇಗೋ ನಿಶ್ಚಿತಾರ್ಥನ ಮನೆಯಲ್ಲೇ ಮಾಡಿ ಚೆನ್ನಾಗಿ ದುಡ್ಡು ಉಳಿಸ್ಬಿಟ್ರಿ. ಅಂದ್ರೆ ಕೊರತೆ ಆಯ್ತು ನಾವು ಹೇಳ್ತಾ ಇಲ್ಲ. ದುಡ್ಡು ಉಳಿಸಿ ಯಾರಿಗೆ ಕೊಡ್ತೀರಿ ಹೇಳಿ? ಮಗಳಿಗೆ ತಾನೆ. ಪುಟ್ಟಕ್ಕ, ತಾ ಬೀಗರ್ ಸಿಗಕ್ಕೆ ನೀನ್ ಪುಣ್ಯ ಮಾಡಿದ್ದೆ. ನಿಶ್ಚಿತಾರ್ಥನ ಮನೇಲೆ ಮಾಡ್ತೀವಿ ಅಂದ್ರೆ ಈಗಿನ ಕಾಲದಾಗೆ ಯಾರು ಒಪ್ಕೋತಾರ ಹೇಳು? ಅದೇ ಮತ್ತೆ ನಮ್ ಕಡೆಯವ್ರ ಕೆಲವರು ಮೂಗ್ ಮುರ್ಕೊಂಡು ಹೋದ್ರು. ಅಯ್ಯ, ನೀವ್ ಹೇಳ್ಬೇಕಾಗಿತ್ತು. ನಮ್ ಪುಟ್ಟಕ್ಕ ಏನ್ ಕೈಲಾಗ್ದೋಳಲ್ಲ, ಅವಳ ತವ ಸಾನೆ ದುಡ್ಡೈತೆ. ಆದ್ರೆ ನಿಶ್ಚಿತಾರ್ಥನ ಮನೇಲೇ ಮಾಡ್ಬೇಕು ಅಂತ ಅರ್ಸ್ಕೊಂಡಿದ್ಲು ಅಂತ ಅಲ್ವಾ ಪುಟ್ಟಕ್ಕ? ನಮ್ ಪುಟ್ಟಕ್ಕ ಒಂಥರ ನಿಧಿ ಕಾಯೋ ಭೂತ ಇದ್ದಂಗೆ. ಆ ಮನೆ ಬಿಟ್ಟು ಕದ್ಲಕ್ಕೆ ಇಲ್ಲ. ಈ ಮನೆ, ಜಾಗ, ಮೆಸ್ಸು ಎಲ್ಲ ಸೇರಿದ್ರೆ ಎಷ್ಟಕ್ಕೆ ಹೋಗ್ಬೋದು? ಅಲ್ಲ, ನಾನು ಸುಮ್ಮನೆ ಲೆಕ್ಕಾಚಾರ ಕೇಳಿದೆ ಅಷ್ಟೇ. ನಾವು ಯಾವತ್ತೂ ಅದನ್ನು ಲೆಕ್ಕಾಚಾರದ ಮನಸ್ಸಿನಾಗ ನೋಡನೇ ಇಲ್ಲ. ನಾವಿರೋ ಮನೆ ನಮಗೆ ಗುಡಿ ಇದ್ದಂಗೆ. ಅದನ್ನು ಮಾರ ಯೋಚನೆ ಆಗಲಿ, ದುಡ್ಡಿನ ವ್ಯವಹಾರ ಆಗಲಿ ನಾವು ಮಾಡೇ ಇಲ್ಲ. ಗುಡಿ ಇದ್ದಂಗ ನಿನ್ನ ಬೀದಿಗೆ ತಳ್ಳಿ ಆ ಮನೆನಾಗೆ ನನ್ನ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತ್ಕೊಳ್ಳಿಲ್ಲ ಅಂದ್ರೆ ಯಾಕೆ ಅಂತ ಕೇಳಿ. ಸರಿ, ನಿಮ್ಮ ಮನೆ ಗುಡಿ ಥರನೇ ಇರಲಿ, ನಮಗೂ ಅದೇ ಸಂತೋಷ. ಎಂಗೇಜ್ಮೆಂಟ್ ಏನೋ ಅಲ್ಲೇ ಆಗೋಯ್ತು, ಆದರೆ ಮದುವೆನಾದರೂ ದೊಡ್ಡದಾಗಿ ಛತ್ರದಲ್ಲಿ ಮಾಡೋಣ ಅಂತ. ಹಾಂ, ನನ್ನ ಹತ್ರ ಒಂದು 4-5 ಆಪ್ಷನ್ ಇದೆ, ನೋಡ್ತೀರಾ? ತಿಳ್ಕೋಬೇಡಿ, ನಮ್ಮ ಮನೆಯಾಗೆ ನಡೀತಾ ಇರೋ ಮೊದಲನೇ ವಿಶೇಷ ಇದು. ಇದನ್ನ ಮನೇಲೇ ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ. ಛತ್ರದಾಗ ಬೇಡ, ಮನೇಲೇ ಯಾವ ಕೊರತೆನೂ ಇಲ್ಲದೆ ಮದುವೆ ಮಾಡಿಕೊಡ್ತೀನಿ. ನೀವ್ ಹೇಳ್ದಂಗೆ ಹೇಳ್ತಿದ್ದಾಳಲ್ಲ ಇವಳು. ಇವಳ ಬಗ್ಗೆ ನನಗೆ ಗೊತ್ತಿಲ್ವೇ? ಇದೇ ಸರಿಯಾದ ಸಮಯ, ಸುರು ಹಚ್ಕಳಿ. ಮನೇಲೇನಾ? ಇದೇನ್ರಿ ಇದು? ಅಲ್ವೇ, ನಾನು ಎಷ್ಟೆಲ್ಲ ಆಪ್ಷನ್ ನೋಡ್ಕೊಂಡಿದ್ದೀನಿ ಇಲ್ಲಿ. ಅಯ್ಯೋ, ಆಪ್ಷನ್ಸ್ ಆಗಿರ್ಲಿ. ಅಲ್ಲ,
ಎಷ್ಟೆಲ್ಲ ಶಾಸ್ತ್ರಗಳಿರತ್ತೆ, ಎಷ್ಟೊಂದು ಜನ ಬರ್ತಾರೆ, ಅವ್ರಿಗೆಲ್ಲ ಊಟ ವಸತಿ ಇದೆಲ್ಲ ಮನೇಲಿ ಹೇಗ್ರಿ ಮಾಡೋಕ್ಕಾಗತ್ತೆ? ಮನೇಲಿ ಅಂತಂದರೆ ಮನೆ ಒಳಕ್ಕಲ್ಲ, ಮನೆಯಿಂದ ಆಚೆಗೆ ಬೀದಿ ತುಂಬ ತೋರಣ ಕಟ್ಟಿಸಿ ಅಲಂಕಾರ ಮಾಡಿಸಿ ಮನೆ ಮುಂದೆ ದೊಡ್ಡ ಏರಿಕೆ ಹಾಕಿಸಿ ಬಂದೋಗೋ ಜನಕ್ಕೆಲ್ಲ ಧಾರಾಳವಾಗಿ ಜಾಗ ಇರೋಂಗೆ ಮಾಡ್ತೀನಿ. ಆಮೇಲೆ ಎಲ್ಲರೂ ಕೊಕ್ಕೆ ಕೊಟ್ಟವ್ರೆ. ಎಲ್ರೂ ಅಂದ್ರೆ ನಾವೆಲ್ಲ ಒಪ್ಪಿಗೆ ಕೊಟ್ವಿ? ಅಂದರೆ ಬೀದಿ ಬದಿಲ ಅಂಗಡಿ ಹಾಕೋರಲ್ಲ ಅವ್ರ ತಾವೆಲ್ಲ ಕೇಳ್ಕೊಂಡಿವ್ನಿ, ಅವರೆಲ್ಲ ಒಪ್ಪಿಗೆ ಕೊಟ್ಟವ್ರೆ. ಅಂದ್ರೆ ಆ ಬೀದಿ ಬದಿನಲ್ಲಿ ಅಂಗಡಿ ಹಾಕಿರೋರು ನಾವು ಒಂದೇ ಅಂತ ನಿಮ್ಮ ಮಾತಿನ ಅರ್ಥ? ನಾನು ಹಂಗೆ ಹೇಳ್ತಾ ಇಲ್ಲ. ಕೌಸಲ್ಯ ಅವರೇ, ಇರಿ ಕೋಪ ಮಾಡ್ಕೋಬೇಡಿ. ನಮ್ ಪುಟ್ಟಕ್ಕ ಏನೋ ಮನೆನಾಗೆ ಮದ್ವೆ ಮಾಡ್ಬೇಕು ಅಂತ ಆಸೆ ಪಡ್ತಾವಳೆ. ನಿಮ್ ಮನೆಯವ್ರು ಹೇಳ್ದಾಗೆ ಛತ್ರದ ಕಾಸು ಉಳಿದ್ರೆ ಅದು ನಿಮ್ಗೆ ಅಲ್ವೇ? ಅಂದ್ರೆ ಪುಟ್ಟಕ್ಕ ಅವಳ ಮಗಳಿಗೆ ಅಲ್ವೇ ಕೊಡೋದು ಒಂದೇ ಅಲ್ವಾ ಪುಟ್ಟಕ್ಕ? ಮಗಳ ಮದ್ವೆ ಆದ್ಮೇಲೆ ಕೊಡೋದೆಲ್ಲ ಕೊಡ್ಬೇಕಲ್ಲ, ಅದ್ರ ಬಗ್ಗೆ ಏನಾದ್ರೂ ಮಾತಾಡಿದ್ದೀರಾ ಕೌಸಲ್ಯ ಅವರೇ? ಇಲ್ಲ ಅಂತ ಯಾವ ಮಾತುಕತೆನೂ ನಾವು ಆಡಿಲ್ಲ. ನಾವು ಹಾಗೆಲ್ಲ ಬಲವಂತ ಮಾಡಿ ಏನೇನು ಡಿಮ್ಯಾಂಡು ಮಾಡೋದಿಲ್ಲ ಅಲ್ವೇನೆ ಕೌಸಲ್ಯ? ಹೌದೌದು, ನಮ್ಗಂತ ಬುದ್ಧಿ ಎಲ್ಲ ಇಲ್ವೇ ಇಲ್ಲ. ನೀವೇನೋ ಸಾನೆ ಒಳ್ಳೆಯವರು, ಅದಕ್ಕೆ ಏನು ಬಾಯ್ಬಿಟ್ಟು ಕೇಳೋಕಿಲ್ಲ. ಹಂಗಂತ ಪುಟ್ಟಕ್ಕನು ಏನು ಕೊಡದೆ ಹೋದ್ರೆ ಜನ ಚೀಮಾರಿ ಹಾಕಲ್ವೇ? ಅದು ಅಲ್ದೆ ಏನು ತಕ್ಕಳ್ದೆ ಹುಡ್ಗ ಮದ್ವೆ ಆದ್ರೆ ಹುಡ್ಗನ್ಗೇನೋ ಕೊರತೆ ಐತೆ ಅಂತ ಜನ ಮಾತಾಡ್ಕತಾರೆ. ಕೌಸಲ್ಯ ಅವ್ರೆ, ನಿಮ್ ಹುಡ್ಗನ್ಗೆ ಏನಾದ್ರೂ ಕೊರತೆ ಐತಾ? ಚೇಚೆ, ಏನ್ ಮಾತು ಅಂತ ಆಡ್ತೀರಾ? ಬುದ್ಧಿ, ಆರೋಗ್ಯ, ತಾಕತ್ತು ಎಲ್ಲದರಲ್ಲೂ ನನ್ನ ಮಗ ದುಬಾರಿನೇ ಅಲ್ವಾ? ಮತ್ತೆ ಕಾಲೇಜ್ನಾಗೆ ಮೇಸ್ಟ್ರು ಅಂದ್ಮೇಕೆ ಜನ ತಮ್ಮ ಹುಡ್ಗಿರ್ನ ಕೊಡ್ಬೇಕು ಅಂತ ಆಸೆ ಪಟ್ಟಿದ್ರು ಏನೋ. ತಕ್ಕ ಸಾನೆ ಅದೃಷ್ಟ ಮಾಡೋಳು. ನಮ್ಮ ಚಿಂತೆ ಏನು ಅಂದರೆ, ಇವ್ರು ದೊಡ್ಡ ಮನೆ, ಮಗಳು ಆರಾಮಾಗಿ ಓಡಾಡ್ಕೊಂಡಿದ್ದವಳು. ನಮ್ಮನೆ ಸ್ವಲ್ಪ ಚಿಕ್ಕದಾಗಿದೆ, ಅವ್ರ ಮಗಳಿಗೆ ಕಷ್ಟ ಆಗ್ಬೋದೇನೋ ಅಂತ. ಆದರೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ, ಅವಳಿಗೋಸ್ಕರ ಒಂದು ರೂಮ್ ಕಟ್ಟಿಸ್ಬೋದೇನೋ ಅಲ್ವಾ ಕೌಸಲ್ಯ? ಹೌದು, ಆದ್ರೆ ಕಟ್ಸಕ್ಕೆ ದುಡ್ಡೆಲ್ರಿ ಇದೆ. ಅಯ್ಯೋ, ಅದ್ರ ಬಗ್ಗೆ ನೀವ್ಯಾಕೆ ಚಿಂತೆ ಮಾಡ್ತೀರಾ? ಮಗಳು ಸಂದಾಗಿರ್ಬೇಕು ಅಂದ್ರೆ ಪುಟ್ಟಕ್ಕ ಆಟು ಮಾಡಕ್ಕಿಲ್ವೇ? ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಅವ್ರ ಮಗಳಿಗೋಸ್ಕರ ಅಷ್ಟು ಮಾಡದೇ ಇರ್ತಾರ? ಅದು ಅಲ್ಲದೆ ನನ್ನ ಮಗ ಇಲ್ಲಿ ಕಾಲೇಜಲ್ಲಿ ವರ್ಕ್ ಮಾಡೋದು, ದಿನ ಬಸ್ಸಲ್ಲಿ ಬೈಕಲ್ಲಿಂತ ಓಡಾಡೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ. ಅದು ಅಲ್ಲದೆ ಅವಾಗ ಮಗಳನ್ನ ಕರ್ಕೊಂಡು ಬರಬೇಕಲ್ಲ, ಅದಕ್ಕೆ. ಓ, ನಿಮ್ತವ ಕಾರ್ ಇಲ್ವೇ? ಇಲ್ಲ. ಅಯ್ಯೋ, ಇದೇ ನಿಂಗೆ ಹೇಳ್ತೀರಿ? ಪುಟ್ಟಕ್ಕನ ಮಗಳನ್ನ ಕಾರ್ ಇಲ್ದೆ ಬಸ್ನಾಗ ಓಡಾಡ್ಸಕ್ ಆಯ್ತದೆ? ನೀವು ಒಂದ್ ಕೆಲಸ ಮಾಡಿ, ಚಂದಾಗಿರೋ ಕಾರೇ ತಕೊಳ್ಳಿ, ಸೀರೆ ಬಿಲ್ ಕಳಿಸ್ದಂಗೆ ಕಾರ್ ಬಿಲ್ನು ಪುಟ್ಟಕ್ಕನ್ ಕಳಿಸ್ಬಿಡಿ, ಅವಳೇ ಕೊಡ್ತಾಳೆ. ಹಾ, ನೋಡಿ, ಕಾರ್ ತಗೊಳ್ಳೋಷ್ಟು ನಂತವ ಕಾಸಿಲ್ಲ. ಈ ಮದುವೆನೇ ನನ್ನ ಶಕ್ತಿ ಮೀರಿ ಮಾಡ್ತಾ ಇವ್ನಿ.
ಏನ್ ಪುಟ್ಟಕ್ಕ ನೀನು ಹಿಂಗೆ ಹೇಳ್ತೀಯ? ಮಗಳ ಜೀವನಕ್ಕಿಂತ ದುಡ್ಡೇ ಮುಖ್ಯ ಆಗೈತ ನಿನ್ಗೆ? ಛೇ ಪಾಪ, ಅವಳಿಗೇನಾದ್ರು ಗೊತ್ತಾದ್ರೆ ಏಟ್ ಬೇಜಾರ್ ಮಾಡ್ಕೋತಾಳ ಏನೋ. ಮಾಡಿಟ್ಟಿರೋದನ್ನೆಲ್ಲ ಇನ್ಯಾರಿಗೆ ಕೊಡ್ತೀರಾ? ನಿಮ್ 2ನೇ ಮಗಳು ಓದಿದಾಳೆ, ಇನ್ 3ನೇವಳು ಓದ್ತಾ ಇದ್ದಾಳೆ. ಇವಳಿಗೆ ಅಂತ ಮಾಡಿರೋದಾದ್ರೂ ಏನು? ಸಬ್ಬಾಸ್ ಕೌಸಲ್ಯ ಅವ್ರೆ, ಸರಿಯಾಗಿ ಕೇಳಿದ್ರಿ. ಜಾನಂಗೇನು ಮಾಡಿಲ್ಲ ಅಂತಾನೆ ಪುಟ್ಟಕ್ಕ ಅವಳಿಗೋಸ್ಕರ ದುಡ್ಡು ಮಾಡಿ ಮಡಗಿರೋದು. ಈ ಹಳೆ ಸೀರೆ ಸುಣ್ಣ ಬಣ್ಣ ಓಡ್ಸೋಕು ಆಳ್ಗಣ್ಣ ಕರ್ಸ್ದೆ ಇವಳೆ ಹೊಡಿತಾವಳಲ್ಲ, ಯಾಕೆ ಹೇಳಿ? ಅದನ್ನೆಲ್ಲ ಉಳಿಸಿ ಮಗಳು ಕೊಡಕ್ಕೆ. ಹಾಗಂದ್ರೆ ನಮ್ಗೇನ್ ಅಭ್ಯಂತರ ಇಲ್ಲ, ನೀವು ಮನೆಯಲ್ಲೇ ಮದ್ವೆ ಮಾಡಿ. ಆದ್ರೆ ನಮ್ಗೇನ್ ಕೊಡ್ಬೇಕೋ ಅದನ್ನ ಕೊಟ್ಬಿಡಿ. ಹೋದ್ಸಲ್ದಾಗೆ ಸೀರೆನ ಮನೆಗೆ ತರಿಸ್ಬೇಡಿ. ಹೌದು, ಈ ಸಲ ದೊಡ್ಡ ಅಂಗಡಿನಲ್ಲೇ ಹೋಗಿ ಸೀರೆ ತಗೋಬೇಕು. ಕೌಸಲ್ಯ ಅವರೇ, ಒಡವೆ ಬಗ್ಗೆ ಮಾತಾಡ್ಲಿಲ್ಲ? ಮಾತಾಡೋದೇನಿದೆ, ಮಾಡಿಟ್ಟಿರೋದೆಲ್ಲ ಮಗಳಿಗೆ ಕೊಡ್ತಾರೆ ಅಂತ ನೀವೇ ಹೇಳಿದ್ರಲ್ಲ. ಇದೆಲ್ಲ ಒಟ್ಟು ಸೇರಿ ಏಟಾಯ್ತದೆ? ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪುಟ್ಟಕ್ಕನ್ಗೆ ಓದು ಬರಕ್ಕಿಲ್ಲ, ಇದನ್ನೆಲ್ಲ ಅವಳು ಮಕ್ಕಳ ತವ ಹೇಳಕ್ಕಾಗಕ್ಕಿಲ್ಲ. ಅದಕ್ಕೆ ನೀವೇ ಈಟಾಯ್ತದೆ ಅಂತ ಹೇಳ್ಬಿಟ್ರೆ ಪುಟ್ಟಕ್ಕನ್ ಕೊಡೋಕೆ ಹೊಸಿ ಸುಲಭ ಆಯ್ತದೆ. ರೀ, ಎಷ್ಟಾಗ್ಬೋದು? 15 ಲಕ್ಷ ಅಷ್ಟೇ. ಆತೇನಾ? 15 ಲಕ್ಷನಾ? ಸದ್ಯಕ್ಕಷ್ಟೇ. ಉಳಿದಿದ್ದೇನಾದ್ರೂ ಇನ್ನೂ ಬೇಕು ಅಂದ್ರೆ ಮುಂದೆ ಹೇಳ್ತೀವಿ. 15 ಲಕ್ಷ ಎಲ್ಲ ಏನ್ ಕಾಸೆ ಅಲ್ಲ ಪುಟ್ಟಕ್ಕನ್ಗೆ. ನೀವೇ ನೋಡಿಲ್ವೇ ಮೆಸ್ನಾಗೆ 3 ಹೊತ್ತು ಹೆಂಗ್ ಜನ ತುಂಬಿರ್ತಾರೆ ಅಂತ? ಸುಮಾರು 25 ವರ್ಷದಿಂದ ವ್ಯಾಪಾರ ಮಾಡ್ತಾವಳೆ. 15 ಲಕ್ಷ ಎಲ್ಲ ಯಾವ ಲೆಕ್ಕಕ್ಕೆ? ನೀವೇನ್ ತಲೆ ಕೆಡ್ಸ್ಕೊಬೇಡಿ, ಪುಟ್ಟಕ್ಕ ಕೊಡ್ತಾಳ ಬುಡಿ. ಪುಟ್ಟಕ್ಕ, ಈ ಸಣ್ಣ ಪುಟ್ಟದ್ದು ಟಿವಿ, ಫ್ರಿಡ್ಜು, ಇನ್ನೊಂದೇನು ವಾಷಿಂಗ್ ಮಿಷಿನ್ ಇದೆಲ್ಲ ಕೊಟ್ರೆ ಮಗಳು ಇನ್ನೂ ಸತ್ತಾಗಿರ್ತಾಳೆ. ಅದನ್ನು ಮನ್ಸಂಗ್ ಮಾಡಿಕೋ, ಇಲ್ಲ ಅಂದ್ರೆ ಪಾಪ ಮಗ ಕೈನಾಗೆ ಬಟ್ಟೆ ಒಗಿಬೇಕು, ಇಟ್ರುಬ್ಬೇಕು. ಈಟ್ ವರ್ಷ ಏನೋ ನೀನ್ ಒಳ್ಳೆ ಗೋಳಿಕೊಂಡೆ. ಹೋಗೋ ಜಾಗದಾಗಾದ್ರೂ ಚಂದಾಗಿರ್ಲಿ, ಎಲ್ಲದಕ್ಕೂ ಸೇರಿಸಿ ದುಡ್ಡು ಕೊಟ್ಟು ಕಳ್ಸು. ಇದೇನು ಪುಟ್ಟಕ್ಕ ಅವ್ರು ಏನು ಹೇಳ್ತಾನೆ ಇಲ್ಲ, ಎಲ್ಲ ನೀವೇ ಹೇಳ್ತಿದ್ದೀರಲ್ಲ ರಾಜೇಶ್ವರಿ ಅವರೇ. ಪುಟ್ಟಕ್ಕ ಹೇಳ್ದೆ ಏನ್ ಮಾಡ್ತಾಳೆ? ಇಲ್ಲಾಂದ್ರೆ ಮದ್ವೆ ನಿಂತೋಯ್ತದೆ ಅಂತ ಅವಳಿಗೂ ಗೊತ್ತೈತೆ ಅಲ್ವಾ ಪುಟ್ಟಕ್ಕ? ಆದ್ರೂ ನೀವು ಬಾಯಿ ಬಿಟ್ಟು ಹೇಳಿದ್ರೇನೆ ನಮಗೆ ಸಮಾಧಾನ. ನೀವು ಹೇಳ್ದಂಗೆ ಆಗ್ಲಿ.
ಪಾಪ ನಿಮ್ಗಿನ್ನೂ ಏನೇನು ಕೆಲಸ ಇದೆಯೋ ಏನೋ ನೀವೇನು ಹೊರಡಿ. ಎಲ್ಲ ತಯಾರಿನೂ ಮಾಡ್ಕೊಳ್ಳಿ. ಆದಷ್ಟು ಬೇಗ ದುಡ್ಡು ರೆಡಿ ಮಾಡಿಕೊಂಡು ನಮಗೆ ಹೇಳಿ. ಬರ್ತೀನಿ.